ಇನ್ನು ಗಲ್ಫ್ನಿಂದ ನಮ್ಮ ದೇಶಕ್ಕೆ ಸುಮಾರು 22 ಹಡಗುಗಳು ಇನ್ನೂ ಕೂಡ ಬರಬೇಕು. ಈಗಾಗಲೇ 3-4 ಹಡಗುಗಳು ಬಂದಿದ್ದಾವೆ. ಆದರೆ ಇನ್ನೂ ಕೂಡ ಸುಮಾರು 22 ಹಡಗುಗಳು ನಮ್ಮ ದೇಶವನ್ನು ತಲುಪಬೇಕು. ಕಚ್ಚಾ ತೈಲವನ್ನು ಹೊತ್ತಂಥ 4 ಹಡಗುಗಳು. ಇದರಲ್ಲಿರುವಂಥ ತೈಲದ ಸಾಮರ್ಥ್ಯವನ್ನು ನೋಡ್ತಾ ಇದ್ರೆ ಸುಮಾರು 16.7 ಲಕ್ಷ ಟನ್ ನಮ್ಮ ದೇಶಕ್ಕೆ ಬಂದಿರುವಂಥದ್ದು ಇಲ್ಲಿವರೆಗೂ. ಅಂದರೆ ಆವ್ರೇಜ್ ಆಗಿ ನೋಡ್ತಾ ಇದ್ರೆ 86,000 80,000 ಇಷ್ಟು ಮೆಟ್ರಿಕ್ ಟನ್. ಆದರೆ ಇಲ್ಲಿ 16.7 ಲಕ್ಷ ಟನ್ನಷ್ಟು ಇಂಧನವನ್ನು ಹೊತ್ತು ಇನ್ನೂ ಕೂಡ ಆ ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲೇ ಲಾಕ್ ಆಗಿದ್ದಾವೆ. ಸೊ ನಮ್ಮಲ್ಲಿ ಏನು ಬಿಕ್ಕಟ್ಟು ಉಂಟಾಗಿದೆಯಲ್ಲ, ಅದು ಉಂಟಾಗಿರೋದೇ ಈ ಒಂದು ಹಡಗುಗಳಿಂದ. 16.7 ಲಕ್ಷ ಟನ್ನಷ್ಟು ಕಚ್ಚಾ ತೈಲವನ್ನು ಹೊತ್ತಿರುವಂತಹ ಹಡಗು ಲಾಕ್ ಆಗಿದೆ, 4 ಹಡಗುಗಳು. ಇನ್ನು LPG ಹೊತ್ತಂಥ 6 ಹಡಗುಗಳು ಸುಮಾರು 3.2 ಲಕ್ಷ ಟನ್ನಷ್ಟು. ಸೊ ಅದು ಕೂಡ ಲಾಕ್ ಆಗಿದೆ. ಇನ್ನು LNG 1 ಹಡಗು 2 ಲಕ್ಷ ಟನ್. ಸೊ ಇದು ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದೆ. ಕೇವಲ ಇಷ್ಟೇನಾ? ಇನ್ನೂ ಇದೆ ಲಿಸ್ಟ್. ರಾಸಾಯನಿಕ ವಸ್ತುವನ್ನು ಹೊತ್ತಂಥ 1 ಟ್ಯಾಂಕರ್ ಸಿಕ್ಕಾಕೊಂಡಿದೆ. ರಾಸಾಯನಿಕ ಅಂತಂದರೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಸಪ್ಲೈ ಆಗುವಂಥ ಗಲ್ಫ್ ಭಾಗದಿಂದ ಅಥವಾ ಮಧ್ಯಪ್ರಾಚ್ಯದಿಂದ ಸರಬರಾಜಾಗುವಂಥ ರಾಸಾಯನಿಕ ವಸ್ತುಗಳು ಬೇರೆ ಬೇರೆ ಇಂಡಸ್ಟ್ರಿಗೆ ಉಪಯೋಗಿಸ್ತೀವಿ ನಮ್ಮ ದೇಶದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ 1 ಟ್ಯಾಂಕರ್ ಲಾಕ್ ಆಗಿದೆ. ಇನ್ನು ವಾಣಿಜ್ಯ ಸರಕುಗಳನ್ನು ಹೊತ್ತಂಥ 3 ಕಂಟೈನರ್ ಹಡಗುಗಳು, ಅದು ಯಾವುದೇ ಥರದ ಒಂದು ಸರಕು ಆಗಿರ್ಬೋದು, ರಾ ಮೆಟೀರಿಯಲ್ ಆಗಿರ್ಬೋದು, ಪ್ರೊಸೆಸ್ಡ್ ಗುಡ್ಸ್ ಆಗಿರ್ಬೋದು, ಅಥವಾ ಮೆಡಿಸಿನ್ ಸಪ್ಲೈ ಆಗಿರ್ಬೋದು, ಅಥವಾ ಆಹಾರ ಪದಾರ್ಥಗಳೇ ಆಗಿರ್ಬೋದು. ಸೊ ಅವುಗಳನ್ನು ಹೊತ್ತಂಥ 3 ಕಂಟೈನರ್ ಹಡಗುಗಳು ಈಗ ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದೆ. ಇನ್ನು ಕೈಗಾರಿಕಾ ಅದಿರುಗಳು, ಯಾವ ರೀತಿಯಾದಂಥ ಇಂಡಸ್ಟ್ರಿಗೆ ಬೇಕಾದಂಥ ಒಂದು ಓರ್ಗಳಿದಾವೋ, ಐರನ್ ಓರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಓರ್ಗಳಾಗಿರ್ಬೋದು. ಸೊ ಅವುಗಳನ್ನು ಹೊತ್ತಂಥ 2 ಬಲ್ಕ್ ಕ್ಯಾರಿಯರ್ ಅವು ಕೂಡ ಈಗ ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದ್ದಾವೆ. ಅಂದರೆ ಒಟ್ಟಾರೆಯಾಗಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಸುಮಾರು 22 ಹಡಗುಗಳು, ಅದೆಲ್ಲ ಹೆಸರುಗಳನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಅವುಗಳು ಏನನ್ನ ಹೊತ್ತು ನಿಂತಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸೊ ಅಷ್ಟು ಹಡಗುಗಳು ಈಗ ಹಾರ್ಮೋಸ್ ಜಲಸಂಧಿಯಲ್ಲೇ ಲಾಕ್ ಆಗಿದ್ದಾವೆ. ಸೊ ಈ ಒಂದು ಎಫೆಕ್ಟನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಹಬ್ಬ ಇದೆ, ಅಡುಗೆ ಮಾಡೋಣ ಅಂತಂದರೆ ಗ್ಯಾಸ್ ಇಲ್ಲ. ಕಾರಣ ಏನು? ಅಲ್ಲಿ ಲಾಕ್ ಆಗಿರುವಂಥ ಹಡಗುಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.